ಪಕ್ಷದ ವರಿಷ್ಠರು ಇವತ್ತು ನಾನು ಹೋಗಿ ಶ್ರೀರಾಮುಲು ಸಂಡೂರಲ್ಲಿ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ ಅಂತೇಳಿ ಹೇಳುವಷ್ಟು ನನ್ನ ಜಾಯಮಾನ ಅದಲ್ಲ. ನಾನು ಮೊದಲಿಂದ ಕೂಡ ನೇರವಾಗಿ ನಾನು ಮಾತಾಡ್ತಾ ಇರುವಂತದ್ದೇ. ಮತ್ತೆ ನನ್ನ ಪಕ್ಷದಲ್ಲಿ ಕರ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಮ್ಮ ಡೆಲ್ಲಿ ಪಕ್ಷದ ನಮ್ಮ ಹಿರಿಯರು, ನಮ್ಮ ನಾಯಕರುಗಳು. ಅಷ್ಟೇ ಆಗಲಿ, ನಾನು ಯಾರೋ ಒಬ್ಬ ರೆಕಮೆಂಡೇಶನ್ ಅಲ್ಲಿ ಹೋಗಿದ್ದ. ನನಗಿರೋ ಒಂದು ಶಕ್ತಿ ಸಾಮರ್ಥ್ಯ ಜನಗಳಲ್ಲಿ ಬಿಜೆಪಿ ಪಕ್ಷದ ಪರವಾಗಿ ನನಗಿರುವಂತ ಅಭಿಮಾನ ನೋಡಿ ಏನೋ ಆಗಿದೆ ಅಂತೇಳಿ ನನ್ನ ಪಕ್ಷದಲ್ಲಿ ತಗೊಂಡ್ರೆ ಆಗಲಿ, ಯಾರೋ ಶಿಫಾರಸು ಮಾಡಿ ನನ್ನ ಪಕ್ಷದಲ್ಲಿ ಬಂದಿರುವಂತ ಒಂದಷ್ಟು ದುಸ್ಥಿತಿ ನನಗಿದ್ದಿಲ್ಲ. ಇವತ್ತು ಕೂಡ ನನ್ನ ಕೈಯಲ್ಲಿ ಬೆಳೆದಿರೋ ಒಂದು ಸಹಾಯ ತಗೊಂಡು ನಾನು ಮೆಟ್ಲೇರ್ಬೇಕು ಅನ್ನುವಂಥ ವ್ಯಕ್ತಿ ನಾನಲ್ಲ. ಶಕ್ತಿ ಇಲ್ಲ ಅಂತಂದ್ರೂ ಕೂಡ ಬೇಕಾದ್ರೆ ಕಟ್ಗೆ ಇಟ್ಕೊಂಡಾದ್ರೂ ನನ್ನ ಪಾರ್ಟಿಗೆ ಹತ್ತಿನಾಗಲಿ, ನಾನು ಅಷ್ಟು ನಿಸ್ಸಹಾಯಕ ನಾನು ಇವತ್ತು ಕೂಡ ನಾನಲ್ಲ. ಇವತ್ತೇನಾಗಿದೆ ಅಂತಂದ್ರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಇನ್ಸೆಕ್ಯೂರಿಟಿ ಏನಂತಂದ್ರೆ, ಜನಾಂಗದಲ್ಲಿ ಬೇರೆಯವರು ಯಾರಾದ್ರೂ ಬೆಳೀತಾ ಇದ್ರೆ ಇವತ್ತು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ವಾಲ್ಮೀಕಿ ಜನಾಂಗದವರು ಸೋತಿದ್ದಾರೆ. ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನಾದ್ರೂ ಒಬ್ಬ ಗೆದ್ಬಿಟ್ರೆ ನನ್ನ ಅಸ್ತಿತ್ವ ಹೋಗುತ್ತೆ ಅನ್ನೋ ಭಯದಲ್ಲೇ ಅವ್ರು ಏನು ತಪ್ಪುಗಳು ಮಾಡ್ಕೊಂಡಿದ್ರೆ ಅದು ನನಗೂ ಗೊತ್ತಿಲ್ಲ. ಹನುಮಂತ ಅವ್ರು ಏನೋ ಒಂದು ಸಭೆ ಮಾಡಿ ಮೀಟಿಂಗ್ ಅಲ್ಲಿ ಮಾತಾಡ್ತಾ ಇದ್ದಿದ್ದು, ಯಾರೋ ವಿಡಿಯೋ ತೆಗೆದು ಮಾಧ್ಯಮಗಳಿಗೆಲ್ಲ ಕೊಟ್ಟಿದ್ದು ನಾನು ನೋಡಿದೆ. ಇವತ್ತು ಪಕ್ಷಕ್ಕೆ ತಂದೆಯಾಗಿರುವಂತಹ ಒಂದು ಇಡೀ ಪ್ರಪಂಚದಲ್ಲೇ ಭಾರತೀಯ ಜನತಾ ಪಕ್ಷ ಅತಿ ಹೆಚ್ಚು ಮೆಂಬರ್ಶಿಪ್ ಇರುವಂತಹ ಒಂದು ಪಾರ್ಟಿ. ಪಕ್ಷಕ್ಕೆ ತಂದೆಯಾಗಿರುವಂತಹ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಎಲ್ಲವೂ ಕೂಡ ಇರುತ್ತೆ. ಅದರ ಆಧಾರದ ಮೇಲೆ ಅವ್ರು ಏನ್ ಕೇಳಿದ್ದಾರೆ, ಇವ್ರು ಏನ್ ಹೇಳಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ ಸರ್. ಅಷ್ಟೇ ಆಗಲಿ, ಜನಾರ್ದನ್ ರೆಡ್ಡಿ ಹೇಳಿದ ತಕ್ಷಣ ಅಲ್ಲ, ಇವತ್ತು ಒಂದು ಬೂತ್ಗೆ 40-50 ಮಂದಿ ಕಾರ್ಯಕರ್ತರು ಇರ್ತಾರೆ, ಬಿಜೆಪಿಗೆ ಮತ ಹಾಕುವಂತ ಮತದಾರರು ಇರ್ತಾರೆ, ಲಕ್ಷಾಂತರ ಜನಗಳು. ಅವರ ಅಭಿಪ್ರಾಯಗಳನ್ನ ಪಕ್ಷ ನಾಯಕರುಗಳು ನಮ್ಮ ಸನ್ಮಾನ್ಯ ಸದಾನಂದ ಗೌಡರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಮಾಡಿ ಅಲ್ಲಿಗೆ ಹೋಗಿ ಎಲ್ಲಾ ಕಾರ್ಯಕರ್ತರ ಹತ್ರ ಕೂಡ ಅವ್ರು ಮಾಡಿ ಒಂದು ರಿಪೋರ್ಟ್ ಅನ್ನು ತಗೊಂಡಿದ್ದಾರೆ. ಯಾವ ಆಧಾರದ ಮೇಲೆ ನಾಯಕರುಗಳು ಅವ್ರನ್ನ ಯಾವ ಪ್ರಶ್ನೆ ಕೇಳಿದಾರೋ ನನಗಂತೂ ಗೊತ್ತಾಗಲಿಲ್ಲ. ಆದ್ರೆ ಮಾಧ್ಯಮಗಳಲ್ಲಿ ಇಷ್ಟೆಲ್ಲ ಗೊಂದಲ ಮಾಡಿಕೊಂಡು ಯಾರೋ ಒಬ್ಬರ ಮೇಲೆ ಈ ರೀತಿ ಆರೋಪ ಮಾಡೋದ್ರಿಂದ ನಾನು ಶ್ರೀರಾಮುಲುಗೆ ತಮ್ಮ ಮೂಲಕ ನಾನು ಹೇಳೋದು ಕೊನೆಗೆ ಒಂದೇ ಒಂದು ವಿಷಯ.